ನಮಸ್ಕಾರ. TV5ನ ಡೇ ವಿತ್ ಲೀಡರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ನಮ್ಮ ಡೇ ವಿತ್ ಲೀಡರಲ್ಲಿ ವಿಶೇಷವಾದಂಥ ಅತಿಥಿ ಇರ್ತಾರೆ. ನಾವು ಕೇಳಿರ್ಬೋದು, ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ, ಹಾಗೆ ಒಂದು ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷ ಕೂಡ ಇರ್ತಾನೆ. ಆ ರೀತಿ ರಾಜಕಾರಣದಲ್ಲಿ ಇದ್ಕೊಂಡೇ ಒಂದು ಜನಸೇವೆ ಮಾಡ್ತಿರ್ತಕ್ಕಂಥ ಒಂದು ವಿಶೇಷವಾದಂಥ ರಾಜಕಾರಣಿ ಇವತ್ತು ನಾವು TV5ನ ಡೇ ವಿತ್ ಲೀಡರ್ನಲ್ಲಿ ಇರ್ತಾರೆ. ಹಾಗಾದರೆ ಡೇ ವಿತ್ ಲೀಡರ್ನಲ್ಲಿರುವ ಅತಿಥಿಯನ್ನು ನಾವು ನಿಮಗೆ ತೋರಿಸ್ಕೊಂಬರ್ತೀವಿ. ಜೊತೆಗೆ ಇವತ್ತು ಅವರೆಲ್ಲ ಯಾವ ರೀತಿ ಇವತ್ತು ಅವರು ತಮ್ಮ ಲೋಕಸಭೆ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ಕೈಗೊಳ್ಳುತ್ತಾರೆ, ಎಲ್ಲ ಅಂಶವನ್ನು ಇವತ್ತು ಡೇ ವಿತ್ ಲೀಡರ್ನಲ್ಲಿ ನೋಡ್ಕೊಂಬರೋಣ. ನಾನು ಶ್ರೀಧರ್ ಕೊಟ್ಟಾರಗಸ್ತಿ. TV5ನ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಇವತ್ತು ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಆದಂಥ ಅಣ್ಣಾಸಾಬ್ ಜೊಲ್ಲೆಯವರು ಇದ್ದಾರೆ. ಹಾಗಾದರೆ ಅವ್ರನ್ನ ಕೇಳೋಣ. ಸರ್, TV5 ಡೇ ವಿತ್ ಲೀಡರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಇಡೀ ದಿನ ಯಾವ ರೀತಿ ಪ್ರಚಾರ ಇರಲಿದೆ ನಿಮ್ಮದು? ಇವತ್ತು ಇಡೀ ದಿವಸ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಈ ಭಾಗದ ಮಾಜಿ ಸಚಿವರು, ಈಗಿನ ಶಾಸಕರಾದ ಹಿರಿಯರಾದ ಉಮೇಶನ ಕತ್ತಿಯವರ ನೇತೃತ್ವದಲ್ಲಿ ನಾವು ಎಲಿಮನಹಳ್ಳಿ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಪ್ರಚಾರವನ್ನು ಮಾಡಿದ್ವಿ. ಇದರ ನಂತರ ಮತ್ತೊಂದು ಜಿಲ್ಲಾ ಪಂಚಾಯತಿಗೆ ಹೋಗ್ತಾ ಇದ್ದೀವಿ. 2 ಕಾರ್ಯಕ್ರಮಗಳು ಹುಕ್ಕೇರಿ ಮತಕ್ಷೇತ್ರದಲ್ಲಿ. ನಂತರ ಮಧ್ಯಾಹ್ನ ಬೇರೆ ಬೇರೆ ಮೀಟಿಂಗ್ಗಳು ಮುಗಿಸ್ಕೊಂಡು ಬೇರೆ ಬೇರೆ ಊರಿಗೆ ಭೇಟಿಯಾಗಿ ನಂತರ 2 ಜಡ್ಪಿಗಳು ನಾವು ಇಲ್ಲೇ ಭೇಟಿಯಾಗಲು ಬರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಇಷ್ಟವರೆಗೆ ಇದೆ. ಸರ್, ಮತದಾನಕ್ಕಿಂತ ಕೆಲವೇ ದಿನ ಉಳಿದಿದೆ, ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ? ಈಗ ಆಲ್ರೆಡಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಓಡಾಡಿದ್ದೀರಾ. ಮತದಾನಕ್ಕೆ ಎಷ್ಟೇ ದಿವಸ ಉಳಿದ್ರೆ ಮಾಡಿದ್ರು ಕೂಡ ಮೊದಲನೇ ದಿವಸದಿಂದ ನಾವು 100% ಕಾನ್ಫಿಡೆಂಟ್ ಅದಾವೆ. ನಾವು ಗೆಲ್ತೀವಿ. 1 ಲಕ್ಷ ಲೀಡ್ ಮೇಲ್ಪಟ್ಟು ಲೀಡ್ದಿಂದ ನಾವು ಗೆಲ್ತೀವಿ ಅಂತ ಕಾನ್ಫಿಡೆಂಟ್ ಅದ. ಸೊ ಇದು TV5ನ ಡೇ ವಿತ್ ಲೀಡರ್ ಕಾರ್ಯಕ್ರಮ ಈಗ ಆರಂಭ ಆಗ್ತಾ ಇದೆ. ಅಣ್ಣಾಸಾಬ್ ಜೊಲ್ಲೆಯವರು ಈಗಾಗಲೇ ಹುಕ್ಕೇರಿ ಮತಕ್ಷೇತ್ರದಲ್ಲಿ ತಮ್ಮ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ. ಅವ್ರ ಜೊತೆಗೆ ಮಾಜಿ ಸಚಿವರಾದಂಥ ಉಮೇಶ್ ಕತ್ತಿಯವರು ಕೂಡ ಸಾಥ್ ನೀಡಲಿದ್ದಾರೆ. ಹಾಗಾದರೆ ಡೇ ವಿತ್ ಲೀಡರ್ನಲ್ಲಿ ನಮ್ಮ ಲೀಡರ್ ಯಾವ ರೀತಿ ಚುನಾವಣಾ ಪ್ರಚಾರ ಮಾಡ್ತಾರೆ, ಅವ್ರಿಗೆ ಯಾವ ರೀತಿ ಜನರ ಬೆಂಬಲ ಸಿಗುತ್ತೆ, ಎಲ್ಲವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. TV5ನ ಡೇ ವಿತ್ ಲೀಡರ್ನಲ್ಲಿ ಈಗಾಗಲೇ ಹುಕ್ಕೇರಿ ಮತಕ್ಷೇತ್ರ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಅಣ್ಣಾಸಾಬ್ ಜಿಲ್ಲೆ ಪರವಾಗಿ ಮಾಜಿ ಸಚಿವರು, ಜೊತೆಗೆ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಅಂತ ಉಮೇಶ್ ಕತ್ತಿಯವರು ಒಂದು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಸರ್, ಚಿಕ್ಕೋಡಿ ಲೋಕಸಭೆಯಲ್ಲಿ BJP ಯಾವ ರೀತಿ ಪ್ರಬಲವಾಗಿದೆ? ಕಳೆದ 2 ದಿನಗಳಿಂದ ನಾನು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಭೇಟಿ ಕೊಡೋದು ಮತ್ತು ನಮ್ಮ ಪಕ್ಷದ ಪರವಾಗಿ ಮತಯಾಚನೆ ಮಾಡೋದು, ಅದರ ಜೊತೆ ಅಣ್ಣಾಸಾಬ್ ಜಿಲ್ಲೆಯನ್ನು ಪರಿಚಯ ಮಾಡಿಕೊಡೋದು, ಈ ಕೆಲಸ ಮಾಡ್ತಾಯಿದ್ವಿ. ಯಾವುದೇ ಪರಿಸ್ಥಿತಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಸರ್, ಬೆಳಗ್ಗೆ ಮತ ಭೇಟಿಗಳಿದ್ದರೆ ಎಷ್ಟು ಉತ್ಸಾಹ ಇದೆ. ಚಿಕ್ಕೋಡಿ 8 ಏನು ವಿಧಾನಸಭೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಅಣ್ಣಾಸಾಬ್ ಜಿಲ್ಲೆ ಪರವಾಗಿ ಒಂದು ಅಲೆ ಇದೆ ಅಂತ? ನಾವು ಈಗಾಗಲೇ ಉಗಾದಿ ಹಬ್ಬದಿಂದ ನಾವೆಲ್ಲ ನಾಯಕರು ಕೂಡಿ ಪ್ರತಿ ತಾಲೂಕುಗಳಿಗೆ ಭೇಟಿ ಕೊಡುವಂಥ, ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಕೆಲಸ ಮಾಡಿದ್ವಿ, ಮತಯಾಚನೆ ಮಾಡುವಂಥ ಕೆಲಸ ಮಾಡಿದ್ವಿ. ಸಾಧಾರಣ ವಾತಾವರಣ ನೋಡಿದರೆ ಆರಾಮಾಗಿ ಗೆಲ್ತೀವಿ. 1 ಲಕ್ಷ ಮೇಲ್ಪಟ್ಟು ಗೆಲ್ತೀವಿ. 2 ಲಕ್ಷವರೆಗೆ ಗೆಲ್ಲಬಹುದು ನನ್ನ ಆಸೆ. ಈ ಸಲ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಲಿಕ್ಕೆ ನಮ್ಮ MP ಕೈ ಎತ್ತಬೇಕಂತ ನಮ್ಮ ಆಸೆ. ಸೊ ಡೇ ವಿತ್ ಲೀಡರ್ನಲ್ಲಿ ಏನು ಮಾಜಿ ಸಚಿವರಾದ ಉಮೇಶ್ ಕತ್ತಿಯವರು ಅಂತ ಹೇಳುವ ಮಾತು ಚಿಕ್ಕೋಡಿ ಲೋಕಸಭೆಯಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಜೊತೆಗೆ ಈ ಬಾರಿ 2 ಲಕ್ಷ ಅಂತರದಲ್ಲಿ ಅಣ್ಣಾಸಾಬ್ ಜೊಲ್ಲೆಯವರು ಗೆದ್ದು ಬರ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಡೇ ವಿತ್ ಲೀಡರ್ನಲ್ಲಿ ಇನ್ನಷ್ಟು ವಿಚಾರಗಳು ನೋಡೋಣ. ಡೇ ವಿತ್ ಲೀಡರ್ನಲ್ಲಿ ನಾವು ಇವತ್ತು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಅಣ್ಣಾಸಾಬ್ ಜೊಲ್ಲೆಯವರು ಪ್ರಚಾರ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸ್ತಾ ಇದ್ವಿ. ಇನ್ನೊಂದು ಪ್ರಮುಖವಾಗಿ ಹೇಳಬೇಕು, ಯಾವುದೇ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಆ ರೀತಿ ಅಣ್ಣಾಸಾಬ್ ಜೊಲ್ಲೆಯವರ ಗೆಲುವಿಗಾಗಿ ಅವರ ಪತ್ನಿಯಾದಂಥ ಶಶಿಕಲಾ ಜೊಲ್ಲೆಯವರು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಮೇಡಮ್, ಕೆಲವೇ ದಿನ ಬಾಕಿ ಉಳಿದಿದೆ ಮತದಾನಕ್ಕೆ, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ದಿನ ಕಳೆದಂತೆ ನಾನೀಗ ಸುಮಾರು 15-20 ದಿನಗಳಿಂದ ಎಲ್ಲ ಮತಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಮಾರುತಿ ಅಷ್ಟಗೆ ಅವರು MLA ಎಲೆಕ್ಷನ್ ಸ್ಪರ್ಧೆ ಮಾಡಿದಂಥ ಯಮಕನ್ಮರಡಿ ಕ್ಷೇತ್ರಕ್ಕೆ ನಾನು ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭ ಮಾಡಿದ್ದೀನಿ. ಯಮಕನ್ಮರಡಿ ಕ್ಷೇತ್ರದಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ಬೋದು ಅಂಥೇಳಿ ನನ್ನ ಕನಸು ಮನಸ್ಸಿನಲ್ಲೂ ಕೂಡ ಇರಲಿಲ್ಲ. ಆದರೂ ಕೂಡ ಈ ಭಾಗದ ಜನತೆ ಭಾಳಷ್ಟು ಉತ್ಸಾಹದಿಂದ ನನ್ನ ಹತ್ರ ಬಂದು ಮಾತಾಡೋದು, ಈ ಭಾಗದಲ್ಲಿ ಏನೇನು ತೊಂದರೆಗಳಿದ್ದಾವೆ ಅನ್ನೋದನ್ನು ಹೇಳ್ಕೊಳ್ಳೋದು, ಮತ್ತು ಮಹಿಳೆಯರು ಕೂಡ ಈ ಭಾಗಕ್ಕೆ ನೀವು ಬರಲೇಬೇಕು, ನಿಪ್ಪಾಣಿ ಉದಾಹರಣೆಯನ್ನು ತಗೊಂಡು, ಮತ್ತು
ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥ ಯುವಕರು ಮತ್ತು ಜನತೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಕ್ಕೆ ನಾವೇನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ಒಳ್ಳೆ ರೀತಿಯಿಂದ ಬಹಳ ಒಳ್ಳೆ ರೀತಿಯಿಂದ ಅವರು ನಮಗೆ ಒಂದು ಕೋಆಪ್ರೇಷನ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಒಂದು ಒಳ್ಳೆ ಉತ್ಸಾಹದಿಂದ ಜನತೆಯನ್ನು ಉತ್ಸಾಹ ನೋಡಿದಾಗ ನಿಜವಾಗ್ಲೂ ಅಣ್ಣ ಸಾಹೇಬರಿಗೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಯಾಕಂದರೆ ಮೋದಿಜಿ ಅವರ ಒಂದು ಏನು ದೂರದೃಷ್ಟಿಕೋನದಿಂದ ಇಟ್ಕೊಂಡು ಅವರು ಈ ಭಾರತ ದೇಶದ ಏಳಿಗೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಮೊದಲನೇದಾಗ್ತದೆ. ಎರಡನೇದ್ದು, ನಾನೊಬ್ಬ ಮಹಿಳಾ ಶಾಸಕಿಯಾಗಿ ನಿಪ್ಪಾಣಿಯಲ್ಲಿ ಏನು ಡೆವಲಪ್ಮೆಂಟ್ಸ್ ಮಾಡಿದ್ದೀನಿ ಅದಕ್ಕೂ ಕೂಡ ಮಾರ್ಗದರ್ಶಕರಾಗಿ ಅಣ್ಣ ಸಾಹೇಬರು ನನ್ನ ಜೊತೆಗಿದ್ದಾರೆ. ಯಾವ ರೀತಿ ಒಬ್ಬ ಶಾಸಕಿಯಾಗಿ ನಿಪ್ಪಾಣಿ ಡೆವಲಪ್ಮೆಂಟ್ ಮಾಡಿದ್ದೇನೋ, ಮೋದಿಜಿಯವರ ನೇತೃತ್ವದಲ್ಲಿ ಅಣ್ಣ ಸಾಹೇಬರು ಸಂಸದರಾದಾಗ ಅದರ 10 ಪಟ್ಟರಷ್ಟು ಡೆವಲಪ್ಮೆಂಟ್ಸು ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಮಾಡ್ತಾರೆ ಅಂತಕ್ಕಂಥ. ಸೊ ಇದು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ವ್ಯಕ್ತವಾಗುವಂಥ ಜನಾಭಿಪ್ರಾಯ, ಜೊತೆಗೆ ಅಲ್ಲಿ ಮುಖಂಡರು ಯಾವ ರೀತಿ ಪ್ರಚಾರ ನಡೆಸ್ತಾ ಇದ್ದಾರೆ ಅಂತ ಮಾತುಗಳು. ಡೇ ವಿತ್ ಲೀಡರ್ನಲ್ಲಿ ಇನ್ನಷ್ಟು ಚುನಾವಣಾ ಪ್ರಚಾರಗಳನ್ನು ಸೇರಿದಂತೆ ಯಾವ ರೀತಿ ಇಲ್ಲಿ ರಾಜಕೀಯ ಚಿತ್ರಣ ಇದೆ ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಮ್ಮ ತಂದೆಯವರಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಪಕ್ಷದವರು ಇಲ್ಲಿ ಟಿಕೆಟ್ ಅನ್ನ ಘೋಷಣೆಯನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಕಳೆದ 28 ವರ್ಷಗಳಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂಥ ಒಂದು ಸೇವೆಯನ್ನ ಇವತ್ತು ನಮ್ಮ ತಂದೆಯವರು ಸಲ್ಲಿಸ್ತಾ ಇದ್ದಾರೆ. ಮತ್ತು ಮೊದಲಿಂದನೂ ಕೂಡ ಸಮಾಜಮುಖಿಯಾಗಿ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಜ ಸೇವೆನೇ ಒಂದು ಶ್ರೇಷ್ಠ ಸೇವೆ ಅಂತ ಅನ್ಕೊಂಡು ನಮ್ಮ ತಂದೆಯವರು ಮತ್ತು ತಾಯಿಯವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ನೋಡ್ಬೇಕಂದ್ರೆ ಈ ಒಂದು ಕ್ಷೇತ್ರದಿಂದನೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯನ್ನ, ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೂ ಕೂಡ ಗೆಲ್ಲಿಸ್ಕೊಡ್ಬೇಕಾಗ್ತದೆ. ನಾವೀಗ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹುಕ್ಕೇರಿ ಮತಕ್ಷೇತ್ರದಲ್ಲಿದ್ದೇವೆ. ಅದರಲ್ಲೂ ಒಂದು ಕಡೆ ಗೋಡಿಗೇರಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಅದೇ ಗೋಡಿಗೇರಿಯಲ್ಲಿ ಕುಸ್ತಿ ಪೈಲ್ವಾನರಿದ್ದಾರೆ, ಅವ್ರನ್ನ ಕೇಳೋಣ. ಯಾಕಂದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಶತಾಯಗತವಾಗಿ ಗೆಲ್ಲೋದಕ್ಕಾಗಿ ಕುಸ್ತಿಯನ್ನು ಹಿಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಗೋಡಿಗೇರಿಯ ಕುಸ್ತಿ ಪಟುಗಳಿದ್ದಾರೆ, ಅವರು ಯಾವ ರೀತಿ ಉತ್ಸುಕರಾಗಿದ್ದಾರೆ? ಸರ್, 2019 ಚುನಾವಣೆಯಲ್ಲಿ ಮತದಾನ ಮಾಡ್ತೀರಾ? ಹಾಂ, ಮಾಡ್ತೀವಿ. ಯಾರಿಗೆ ವೋಟ್ ಮಾಡ್ತೀರಾ ಸರ್? ನಾವು BJPಗೆ ಮಾಡೋದು. BJP. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಮಾಡ್ತಾರೆ ವೋಟು? ಹಾಂ, ಮಾಡ್ತೀವಿ. ಯಾಕೆ ಸರ್, ಅವ್ರಿಗೆ ಯಾಕೆ ಮಾಡ್ತಾರೆ? ಅವ್ರಿಗೆ ಅಂದರೆ ಇದು ಅವರು ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ. ಸಾಕ್ಷಿ ಮಲ್ಲಿಕ್ ಮೆಡಲ್ ಮಾಡಿದ್ದು, ಅವಳಿಗೂ ಸಹಿತ ಒಂದು ಹೆಚ್ಚಿನ ಧನ ಸಹಾಯ ಮಾಡಿದರು. ಅಣ್ಣ, ವೋಟ್ ಹಾಕ್ತೀನಿ ನಾನು ಯಾರಿಗೆ? BJPಗೆ. BJP ಹಾಕಿ. ಯಾಕಣ್ಣ? BJP ಅಂದ್ರೆ ಸ್ಪೋರ್ಟ್ಸ್ಮನ್ಗಳಿಗೆ ಇದು ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ ಸ್ಪೋರ್ಟ್ಸ್ಮನ್ಗಳಿಗೆ. ಏನು ಅನಿಸ್ತೈತಿ ಲೋಕಸಭಾ ಚುನಾವಣೆದಾಗ ಕಾಂಗ್ರೆಸ್ BJP ಅವ್ರು ಕುಸ್ತಿ ಹಾಕತ್ತಾರ, ಈ ಕುಸ್ತಿ ಒಳಗೆ ಯಾರು ಗೆಲ್ತಾರೆ? ಕುಸ್ತಿ ಒಳಗೆ BJP ಗೆಲ್ಲೋದ್ರಿ. BJPನೇ ಗೆಲ್ಲುದೆ? ಯಾಕೆ? ಯಾಕಂದ್ರೆ ಅವ್ರದ್ದು ಈಗ ಹವಾ ಐತ್ರಿ, ಈಗ ಎಲ್ಲಕ್ಕೂ ಮ್ಯಾಗಡೆ ಎಲ್ಲ ಅವ್ರು ಮಾಡತ್ತಾರ. ಈಗೆಲ್ಲ ಚೌಕ ಈಗ ಆರ್ಮಿ ಅವ್ರಿಗೆ ಎಲ್ಲ ಕಡೆ ಸಪೋರ್ಟ್ ಮಾಡಿ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡತ್ತಾರ ಮೋದಿ. ಸಪೋರ್ಟ್ ಮಾಡಿ. ನೀವು ಕುಸ್ತಿ ಹೋಗಿದ್ದೀರಣ್ಣ? ನಾವು ಕುಸ್ತಿ ಆಡ್ತೀವಣ್ಣ. BJPನೇ ಗೆಲ್ತಿದ್ದಾನ. ಯಾಕಂದರೆ ಮೋದಿ ಅವರು ಒಳ್ಳೆಯ ಒಳ್ಳೆಯ ಕಾರ್ಯಗಳು ಮಾಡ್ತಾರೆ. ಸೈನಿಕರಿಗೆ ಮತ್ತು ರೈತರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾರೆ. ಅದಕ್ಕೆ BJP ಗೆಲ್ಬೋದು. ಹಾಂ. ಸೊ ಏನು ಗೋಡಿಗೇರಿ ಕುಸ್ತಿ ಅಖಾಡದಲ್ಲೂ ಕೂಡ ಲೋಕಸಭಾ ಚುನಾವಣೆ ಕಾವಿದೆ ಅಂತ ಹೇಳ್ಬೋದು. ಕುಸ್ತಿ ಪೈಲ್ವಾನರು ಹೇಳುವಂಥ ಮಾತು ಒಂದೇ, ದೇಶಕ್ಕಾಗಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕೂಡ ನಾವು ವೋಟ್ ಹಾಕುವ ಮೂಲಕ ಅವರನ್ನು ಗೆಲ್ಲಿಸ್ತಾ ಇರ್ತೇವೆ ಅನ್ನೋಂಥ ಮಾತನ್ನು, ಜೊತೆಗೆ ಮತ್ತೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ BJPನೇ ಗೆಲುವು ಸಾಧಿಸುತ್ತೆ ಅನ್ನೋಂಥ ವಿಶ್ವಾಸವನ್ನು ಕುಸ್ತಿಪಟುಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಡೇ ವಿತ್ ಲೀಡರ್ನಲ್ಲಿ ಇನ್ನಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ದೇಶದೊಳಗೆ ಇವತ್ತು ನರೇಂದ್ರ ಮೋದಿಯವರನ್ನು ಬಿಟ್ಟರೆ ಇನ್ನೊಬ್ಬರ ಹೆಸರು ಕೇಳ್ತಾ ಇಲ್ಲ. ಅದಕ್ಕೆ ನಮ್ಮ ಭಾಗಗಳು ಕೂಡ ನರೇಂದ್ರ ಮೋದಿಯವರ ಹೆಸರೇ ಇದೆ. ಆಗ ಮತ್ತೊಂದೇ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತಮ್ಮ ಸ್ವಂತ ಉದ್ಯೋಗದಿಂದ ಭಾಳ ಚೆನ್ನಾಗಿ ಹೆಸರು ಗಳಿಸಿದ್ದಾರೆ. ಸೊ ಅದಕ್ಕೆ ಅವರು ಕೂಡ ನಮ್ಮ ಇಡೀ ಚಿಕ್ಕೋಡಿ ಮತಕ್ಷೇತ್ರ ತುಂಬ BJP ಹವಾ ಇದೆ ಅಂತ ಹೇಳಿ. ಹುಕ್ಕೇರಿ ಮಂಡಲದ ಪರಿಸ್ಥಿತಿ ಏನಿದೆ ಅಂದರೆ ಇವತ್ತಿಗೆ 5 ವರ್ಷ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದಂಥ ಯೋಜನೆಗಳು, ಆಮೇಲೆ ನಮ್ಮ ಕ್ಷೇತ್ರ ಶಾಸಕರಾದಂಥ ಉಮೇಶ್ ಕತ್ತಿ ಅವರು ಮಾಡಿದಂಥ ಕೆಲಸಗಳು, ಹಿಂದೆ ಇದ್ದಂಥ ನಮ್ಮ ಸಂಸದರಂಥ ರಮೇಶ್ ಕತ್ತಿ ಅವರು ಮಾಡಿದಂಥ ಕೆಲಸಗಳು, ಇದನ್ನೆಲ್ಲ ನೋಡಿದ್ರೆ ನಮ್ಮ ಹುಕ್ಕೇರಿ ಕ್ಷೇತ್ರದಿಂದ
40ರಿಂದ ಒಂದು 50,000 ತನಕ ನಾವು ಲೀಡ್ ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಇವತ್ತಿನ ವಾತಾವರಣ ನೋಡ್ರೆ. ಇದನ್ನೆಲ್ಲ ನೋಡೋದ್ರಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು 100ಕ್ಕೆ ಆರಿಸಿ ಬರ್ತಾರೆ ಅಂತ ನಮಗೆ ವಿಶ್ವಾಸ. ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯ ಚೆನ್ನಾಗಿ ನಡೀತಾ ಇದೆ ಮತ್ತು ಯಾವುದೇ ಒಂದು ಗೊಂದಲ ಇಲ್ಲದೆ ಇವತ್ತು ಮೋದಿ ಅಲೆ ಇದೆ. ಮೋದಿ ಅಲೆಯ ಜೊತೆಗೆ ಮತ್ತು ಎಲ್ಲ ನಾಯಕರು ಒಟ್ಟಾಗಿ ನಾವು ಪ್ರವಾಸ ಮಾಡೋದರಿಂದ ಈ ಸಲ ನಮ್ಮ ಜಯ ನಿಶ್ಚಿತವಾಗಿ ನಮ್ಮ ಜಯ ನಮ್ಮದಾಗುತ್ತೆ. ನನ್ನ ಕ್ಷೇತ್ರ ಈಗಾಗಲೇ ಸನ್ನದ್ಧವಾಗಿದೆ. ಕಾರಣ ನಾನು ಯಾವಾಗ ಚುನಾವಣೆ ಸೋತ್ನಿ ಆವತ್ತಿನ ದಿನದಿಂದನೂ ಇವತ್ತಿನ ತನಕ ಜನರ ಜೊತೆ ಇದ್ದೀನಿ, ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀನಿ, ಸುಖ ದುಃಖದಲ್ಲಿ ಭಾಗಿಯಾಗಿದ್ದೀನಿ. ಮತ್ತು ಯಾವಾಗಲೂ ಹೇಳ್ತಾರೆ, ಮೊನ್ನೆ ಉಸ್ತುವಾರಿ ಸಚಿವರು ಸಹ ಹೇಳಿದ್ದಾರೆ ಯಮಕನಮರಡಿ ಮತಕ್ಷೇತ್ರ ನಿರ್ಣಾಯಕ ಅಂತೇಳಿ. ನಾನು ಹೇಳ್ತೀನಿ ಇದು ಯಮಕನಮರಡಿ ಮತಕ್ಷೇತ್ರ ಚಿಕ್ಕೋಡಿ ಲೋಕಸಭೆಗೆ ನಿರ್ಣಾಯಕ. ಜನನ ತಮ್ಮಷ್ಟಕ್ಕೆ ತಾವು ಇವತ್ತು ಮೋದಿಯವರ ಸಾಧನೆಗಳನ್ನು ಅರ್ಥ ಮಾಡ್ಕೊಂಡು ಇವತ್ತು ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ಮತ ಅದನ್ನು ಮೀಸಲಿಡ್ತೀವಿ, ನಾವು ಜೀವ ಕೊಡ್ತೀವಿ, ಪಣ ತೊಡ್ತೀವಿ. ಇವತ್ತು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಮತ ಹಾಕ್ತೀವಿ ಅಂತಕ್ಕಂಥ ವಾತಾವರಣ ಇವತ್ತು ಈ ರಾಜ್ಯದೊಳಗೆ ಈ ದೇಶದೊಳಗೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಾಕಷ್ಟು ಲೀಡ್ದಿಂದ ಹೆಚ್ಚಿನ ಲೀಡ್ನಿಂದ ಇವತ್ತು ಬರ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸನ ಜಿಲ್ಲಾ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ಮತ್ತೆ ಡೇ ವಿತ್ ಲೀಡರ್ ಕಾರ್ಯಕ್ರಮ ಮುಂದುವರಿಯಲಿದೆ. ಡೇ ವಿತ್ ಲೀಡರ್ನಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಚುನಾವಣಾ ಪ್ರಚಾರ ಹೇಗೆ ನಡೀತಾ ಇದೆ ನಾವು ನಿಮ್ಗೆ ಹೇಳ್ತಾ ಇದ್ವಿ. ಇವಾಗ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಗೋಡ್ಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಒಂದು 10ಕ್ಕೂ ಅಧಿಕ ಹಳ್ಳಿಯ ಮುಖಂಡರೊಂದಿಗೆ ಒಂದು ಬಹಿರಂಗ ಪ್ರಚಾರ ನಡೀತಾ ಇದೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೆಳಗ್ಗೆ 7 ಗಂಟೆಗೆ ಆರಂಭಗೊಂಡಂಥ ಚುನಾವಣಾ ಪ್ರಚಾರ ಈಗ ಸಂಜೆ 5 ಗಂಟೆ ಆಗೋಗಿ ಬಂತು. ಈಗೂ ಕೂಡ ಚುನಾವಣಾ ಪ್ರಚಾರ ಮುಂದುವರೆದಿದೆ. ಏನು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಮತಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ 4 ಕಾಂಗ್ರೆಸ್ ಶಾಸಕರಿದ್ದಾರೆ, 4 BJP ಶಾಸಕರಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಬೇಕು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದೊಂದು ಮತಗಳು ಕೂಡ BJPಗೆ ಅತ್ಯಂತ ಅಮೂಲ್ಯವಾದದ್ದು ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಕೇಸರಿ ನಾಯಕರು ಒಂದು ಚುನಾವಣಾ ಒಂದು ಪ್ರಚಾರವನ್ನು ತೀವ್ರಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಆಯಾ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಜೊತೆಗೆ ವಿವಿಧ BJP ಪಕ್ಷ ವಿವಿಧ ಮುಖಂಡರು ಕೂಡ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಈಗಾಗಲೇ ಈ ರೀತಿ ಭರ್ಜರಿಯಾದಂಥ ಒಂದು ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ನಾವು ನೀವು ನೋಡ್ತಾ ಇದ್ದೀವಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಈಗಾಗಲೇ ಉಮೇಶ್ ಕತ್ತಿ ಸೇರಿದಂತೆ ಗೋಡ್ಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿವಿಧ ಮುಖಂಡರು ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಆಯಾ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹಾಲಿ ಶಾಸಕರು, ಮಾಜಿ ಶಾಸಕರಿಗೆ ಚುನಾವಣಾ ಪ್ರಚಾರ ನಡೆಸಿದರೆ, ಇನ್ನೊಂದು ಕಡೆ ಶಶಿಕಲಾ ಜೊಲ್ಲೆ ಅವರು 2ನೇ ಹಂತದ ನಾಯಕರು BJP ಆಗಿರ್ಬೋದು, ಅದು BJPಯ ಮಾಜಿ ಶಾಸಕರಾಗಿರ್ಬೋದು, ಅದರಲ್ಲಿರ್ತಕ್ಕಂಥ 2ನೇ ಹಂತದ ಮತ್ತು 3ನೇ ಹಂತದ ನಾಯಕರನ್ನು ಕರೆದುಕೊಂಡು ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಮತದಾರರನ್ನು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಒಂದು ಹಿನ್ನೆಲೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಗೆಲ್ಲಿಸುವ ಮೂಲಕ ಮತ್ತೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರಚನೆಯಾಗಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಒಂದು ರಣತಂತ್ರವನ್ನು ರೂಪಿಸಿಕೊಂಡು ಚುನಾವಣಾ ಪ್ರಚಾರ ನಡೀತಾ ಇದೆ. ಅಂದರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಬಾರಿ ದೇಶಕ್ಕಾಗಿ ನರೇಂದ್ರ ಮೋದಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಮಂತ್ರದಡಿ ಈ ಒಂದು ಚುನಾವಣಾ ಪ್ರಚಾರ ನಡೀತಾ ಇದೆ. ಮೊದಲೆಲ್ಲ 2 ಪ್ರಮುಖವಾದ ವಿಚಾರಗಳು ನಡೀತಾ ಇದೆ. ಒಂದು ಅದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತೀವಿ ಅನ್ನೋಂಥ ಭರವಸೆ ನೀಡ್ತಾ ಇದ್ದರೆ, ಇನ್ನೊಂದೆಡೆ ಹಾಲಿ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಅವರೆಲ್ಲರೂ ಕೂಡ ಏನಂದರೆ ಮಾಜಿ ಸಚಿವರಾಗಿರ್ಬೋದು ಅವರೆಲ್ಲರೂ ಕೂಡ ದೋಸ್ತಿ ಸರ್ಕಾರದ ವೈಫಲ್ಯಗಳನ್ನು ಮತ್ತು UPA ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಜನರಲ್ಲಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಮತ್ತೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಗತ್ಯವಿದೆ ಅನ್ನೋಂಥ ಅಂಶವನ್ನು ಒಂದು ಮನದಟ್ಟು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಅಂದರೆ ಜಾತಿ ಲೆಕ್ಕಾಚಾರ ನೋಡೋದಾದರೆ ಚಿಕ್ಕೋಡಿ ಲೋಕಸಭಾ ಒಂದು BJP ಭದ್ರಕೋಟೆ ಅಂತ ಹೇಳ್ಬೋದು. ಇಲ್ಲಿ ಲಿಂಗಾಯತರು ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಸೊ ಹಾಗಾದರೆ ಡೇ ವಿತ್ ಲೀಡರ್ನಲ್ಲಿ ಯಾವ ರೀತಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಚುನಾವಣಾ ಪ್ರಚಾರ ನಡೀತಾ ಇದೆ ಮತ್ತು ಹೋದಲ್ಲೆಲ್ಲ ಯಾವ ರೀತಿ ಜನಬೆಂಬಲ ವ್ಯಕ್ತವಾಗುತ್ತಿದೆ ಅನ್ನೋದಕ್ಕೆ ಇದೇ ಒಂದು ಗೋಡ್ಗೇರಿಯ BJPಯ ಬಹಿರಂಗ ಸಮಾವೇಶ ಸಾಕ್ಷಿ ಅಂತ ಹೇಳ್ಬೋದು. ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹುಕ್ಕೇರಿ ಮತಕ್ಷೇತ್ರದ 2 ZP ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ನಡೆಸಿ ಬಸ್ತವಾಡ ಗ್ರಾಮದಿಂದ ಈಗ ಮರಳಿ ಚಿಕ್ಕೋಡಿ ಹತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಾಗಾದರೆ ಅವ್ರ ಜೊತೆ ಮಾತಾಡೋಣ. ಏನೇನು ಹೇಳ್ತಾರೆ ಸರ್? ಲೋಕಸಭೆ ಚುನಾವಣೆ ಜನ ಕೇಳ್ತಾರೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆದ್ದು ಬಂದರೆ ಏನು ಮಾಡ್ತಾರೆ ಲೋಕಸಭೆ, ಬೆಳಗಾವಿ ಲೋಕಸಭೆ ಅಂತ, ಅದರಲ್ಲೂ ಪ್ರಮುಖ ಚಿಕ್ಕೋಡಿ ಲೋಕಸಭೆಯಲ್ಲಿ ಬರ್ತಕ್ಕಂಥ ಜನರಿಗೆ ಏನು ಮಾಡ್ತಾರೆ? ಇವತ್ತು ಜನರು ಭಾಳಷ್ಟು ಅಪೇಕ್ಷೆಗಳನ್ನು ನನ್ನ ಮೇಲೆ ಇಟ್ಟಿದ್ದಾರೆ. ಯಾಕಂದ್ರೆ ನಾನು ಹಿಂದೆ 30 ವರ್ಷದಲ್ಲಿ ಯಾವುದೇ ಅಧಿಕಾರ ಇಲ್ಲದರೂ ಕೂಡ ಸಹಕಾರಿ ಸಂಘದ ಮುಖಾಂತರ ಅಥವಾ ಸಹಕಾರಿ ರಂಗದಲ್ಲಿ ಇದ್ದುಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೋತ ಬಂದಿದ್ದೇನೆ.
ಅದನ್ನು ನೋಡ್ಕೊಂಡು ಭಾಳ ಅಪೇಕ್ಷೆ ಅಂದ್ರೆ ಇವ್ರ ನೆಕ್ಕಿನ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು ಇದ್ದರೆ ನಮ್ಮೊಟ್ಟಿಗೆ ಮುಟ್ತಾರೆ ಅನ್ನೋದು ಅವ್ರಿಗೆ ವಿಶ್ವಾಸ ಹೊಂದಿದ್ದಾರೆ. ಯಾಕಂದರೆ ಮೋದಿಜಿಯವ್ರು ಮಾಡಿದಂಥ ಸಣ್ಣ ಪುಟ್ಟ ಕೆಲಸಗಳು ನಮ್ಮಲ್ಲಿ ಮುಟ್ಟಿದಾವೆ, ನೇರವಾಗಿ ಅವ್ರನ್ನ ಮುಟ್ಟುವಂಥವು. ಜನ್ಧನ್ ಯೋಜನೆ ಆಯಿತು, ಅಥವಾ ಉಜ್ವಲ ಗ್ಯಾಸ್ ಯೋಜನೆ ಆಯಿತು, ಅಥವಾ ಆಯುಷ್ಮಾನ್ ಭಾರತ್ ಇಂಥವು ನೇರವಾಗಿ ಮುಟ್ಟಿದಾವೆ. ಇನ್ನು ಹೊಸದಾಗಿ ನಾವು ಏನು ಕ್ರಿಯೇಟ್ ಮಾಡಬೇಕು ಅಂಥವು ಯಾವುವು ಇಲ್ಲಿ ಹಿಂದಿನ ಸಂಸದರು ಟೋಟ್ಲಿ ಫೇಲ್ಯೂರ್ ಆಗಿದ್ದಾರೆ, ಅದ್ರಾಗ ಯಾವುವು ತಂದು ಮುಟ್ಟಿಸಿಲ್ಲ. ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಡಿಜಿಟಲ್ ಇಂಡಿಯಾ ಇರ್ಬೋದು, ಅಥವಾ ನಮ್ಮ ಬೇಟಿ ಬಚಾವ್ ಬೇಟಿ ಪಢಾವ್ ಇರ್ಬೋದು, ಮತ್ತು ಸ್ಕಿಲ್ ಇಂಡಿಯಾ ಇರ್ಬೋದು, ಇಂಥವು ಯಾವುವು ತಂದು ಮುಟ್ಟಿಸಿಲ್ಲ. ಯಾಕಂದರೆ ಇಲ್ಲಿ ನಿರುದ್ಯೋಗಿಗಳು ಉದ್ಯೋಗ ಕೊಡುವಂಥದ್ದು ಭಾಳಷ್ಟು ನನ್ನ ಮೇಲೆ ಅಪೇಕ್ಷೆ ಇಟ್ಟಿದ್ದಾರೆ. ಅದನ್ನು ಮೊದಲನೇದಾಗಿ ನಾನು ಇಂಡಸ್ಟ್ರಿಯಲೈಸ್ ಮಾಡಿ ಆ ಒಂದು ಸಮಸ್ಯೆಗೆ ಮೊದಲನೇದಾಗಿ ನಾನು ಇವತ್ತು ಸಮಸ್ಯೆ ಕಂಡು ಹಿಡಿದು ಅದನ್ನು ಪೂರ್ತಿಯಾಗಿ ಮಾಡಲಿಕ್ಕೆ ನಾನು ಮುಂದಿನ ದಿನಮಾನದಲ್ಲಿ ವಿಚಾರಗಳನ್ನು ಮಾಡ್ಕೊಂಡಿದ್ದೇನೆ. ಅದು ಜನರು ಕೂಡ ವಿಶ್ವಾಸ. ಯಾಕಂದರೆ ಈಗಾಗಲೇ ನಾನು ಸಂಘ ಸಂಸ್ಥೆಗಳಲ್ಲಿ ಸುಮಾರು 2,000 ಮೇಲ್ಪಟ್ಟ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟಿದ್ದೇನೆ. ಹೀಗಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇಲ್ಲಿ ಉದ್ಯೋಗಾವಕಾಶ ಕಲ್ಪಿಸಬಹುದನ್ನ ಇಚ್ಛೆ ಇದೆ, ಅದನ್ನು ನಾನು ಮಾಡೋಕ್ಕೆ ಹೊಂಟಿದ್ದೇನೆ. ಸರ್, ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಘಟಾನುಘಟಿ BJP ನಾಯಕರು ಒಂದೇ ಒಂದು ಮಾತಾಡ್ತಾ ಇದ್ದಾರೆ, ದೇಶಕ್ಕಾಗಿ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಬೇಕು, ನರೇಂದ್ರ ಮೋದಿಯವರಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಆಯ್ಕೆ ಮಾಡಬೇಕು ಅಂತ. ಸೊ ಯಾಕೆ ಸರ್ ನರೇಂದ್ರ ಮೋದಿಯವರನ್ನು ಯಾಕೆ ಆಯ್ಕೆ ಮಾಡಬೇಕು ಜನರು? ಅಲ್ಲ, ನರೇಂದ್ರ ಮೋದಿಯವ್ರನ್ನ ಯಾಕೆ ಆಯ್ಕೆ ಮಾಡಬೇಕಂದ್ರೆ ಇವತ್ತು ಜಗತ್ತು ಹೇಳ್ತಾ ಇದೆ, ನಾವು ಅಷ್ಟೇ ಹೇಳ್ತಾ ಇದ್ದೀವಿ, ನೀವು ಅಷ್ಟೇ ಹೇಳ್ತಾ ಇದ್ದೀವಿ ಅಂತಲ್ಲ. ಇವತ್ತು ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಭಾರತ ದೇಶವನ್ನು ತಲೆ ಎತ್ತಿ ನೋಡುವಂಗೆ ಅವ್ರು ಮಾಡಿದ್ದಾರೆ. ಅಂದರೆ ಇದು ಹಿಂದೆ ಯಾರಿದ್ದರೂ ಕೂಡ ಒಬ್ಬರು ಏನಂತೀವಿ ನಾವು, ಯಥಾ ರಾಜೇ ತಥಾ ಪ್ರಜೆ. ಒಬ್ಬ ರಾಜ ಒಳ್ಳೆಯವರಿದ್ರು ಅಂದರೆ ಆ ಪ್ರಕಾರ ಎಲ್ಲ ಸೈನಿಕರೆಲ್ಲ ಮೂವ್ ಆಗ್ತಾರೆ. ಆ ಪ್ರಕಾರ ಅವ್ರ ಡೈರೆಕ್ಷನ್ ಬೇಕಾಗ್ತದೆ. ಇವ್ರು ಇಷ್ಟೊಂದು ಒಳ್ಳೆಯ ಡೈರೆಕ್ಷನ್ದಾಗ ಬರೀ 5 ವರ್ಷದಲ್ಲಿ ಮಾಡಿದ್ದಾರೆ. ಮತ್ತು ಮುಂದಿನ 5 ವರ್ಷದಲ್ಲಿ ಇನ್ನು ಮತ್ತೆ ಏನು ಮಾಡ್ಬೋದು ಅಂದರೆ ಜನರು ಭಾಳಷ್ಟು ಕನಸುಗಳು ಕಂಡಿದ್ದಾರೆ. ಅವರಂತೂ ಕನಸು ಕಂಡಿದ್ದಾರೆ, ಜನರು ಕೂಡ ಕನಸು ಕಂಡಿದ್ದಾರೆ. ಇವತ್ತು ಮೋದಿಜಿಯವರು ಏನು ಮಾಡಬಹುದು ಅಂತ ತಿಳ್ಕೊಂಡು, ಆದ ಕಾರಣ ಮೋದಿಜಿಯವರು ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಅವ್ರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಇವತ್ತು ನಂಬರ್ ಗೇಮ್ ಏನಂತೀವಿ ನಾವು. ಇವತ್ತು ಲೋಕಸಭೆಯಲ್ಲಿ 540ರಲ್ಲಿ ಮೆಜಾರಿಟಿ ಬರಬೇಕು. ಅದರಲ್ಲಿ ಚಿಕ್ಕೋಡಿ ಅವರು ಕೂಡ ಇರಬೇಕಂತ ಚಿಕ್ಕೋಡಿ ಭಾಗದ ಜನರು ಕೂಡ ನನ್ನನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಅದು ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿದೆಲ್ಲ ಮುಟ್ತೀವಿ ಅಂತ ತಿಳ್ಕೊಂಡು. ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿ ಬಂದರೆ ರೈತರು 2 ರೀತಿ ನೋಡ್ಬೋದು. ನಾವು ನೀರಾವರಿ ಬೆಲ್ಟ್ ಇರ್ತಕ್ಕಂಥ ರೈತರು ಬರ್ತಾರೆ, ವನ ಬೇಸಾಯ ಇರ್ತಕ್ಕಂಥ ರೈತರು ಬರ್ತಾರೆ. ಸೊ ಆ ರೈತರಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನು ಮಾಡೋಕ್ಕೆ 81ರಲ್ಲಿ ನಾನು ಸೈನಿಕ್ ಸ್ಕೂಲ್ನ ಕಲಿತು ಊರಿಗೆ ಬಂದಾಗ ಪೂರ್ತಿಯಾಗಿ ವನಭೂಮಿ ಇತ್ತು. ನಾನು ಬಂದ ನಂತರ 81 ನಂತರ 91 ಸರಿಯಾಗಿ ಒಂದು ಬೀರೇಶ್ವರ ಬ್ಯಾಂಕ್ ಸ್ಥಾಪನೆ ಮಾಡಿ ನೀರಾವರಿ ಯೋಜನೆಗಳು ಪ್ರಾರಂಭ ಮಾಡಿದೆ. ಅದರಿಂದ ಇಲ್ಲಿ ಅಭಿವೃದ್ಧಿ ಆಯಿತು, ಅಥವಾ ಫೈನಾನ್ಷಿಯಲಿ ಎಲ್ಲ ರೈತರು ಸೌಂಡ್ ಆದರು. ಅದೇ ಪ್ರಕಾರ ಇವತ್ತು ಅದು ಒಂದು 3 ಕಿಲೋಮೀಟ್ರ್ವರೆಗೆ ಬಂತು, 4 ಕಿಲೋಮೀಟ್ರ್ವರೆಗೆ, ಇದು 10-20 ಕಿಲೋಮೀಟ್ರ್ವರೆಗೆ ನೀರಾವರಿ ಹೋಗ್ಯದ. ಅದ್ರ ಮುಂದೆ ಕೂಡ ನೀರಾವರಿ ಆಗಬೇಕು ಅನ್ನೋದಕ್ಕೆ ಇವತ್ತು ಕರಗಾಂವ್ ಯಾತ್ ನೀರಾವರಿ ಮುಖ್ಯವಾಗಿ ಆಗಬೇಕಾಗಿತ್ತು, ಅದು ನೆನೆಗುದಿಗೆ ಬಿದ್ದು ಅದನ್ನು ಮಾಡಿಸ್ಕೊಡ್ಬೇಕಾಗ್ಯದ. ಇವತ್ತು ಪಟ್ಟಣಗುಡಿ ಭಾಗದಲ್ಲಿ ಮಹಾಲಕ್ಷ್ಮಿ ಯಾತ್ ನೀರಾವರಿ ಅದ, ಅದನ್ನು ಕೂಡ ನಾವು ಮಾಡಿಕೊಡ್ಬೇಕಾದ. ಈ ಪ್ರಕಾರ ಮೇಲೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಸಾಕಷ್ಟು ಕಡೆ ನಾವು ನವೋದಯ ಸ್ಕೂಲ್ಗಳಿರ್ಬೋದು ಅಥವಾ ಕೇಂದ್ರೀಯ ವಿದ್ಯಾಲಯಗಳು ಮಾಡಬೇಕಾಗಿದೆ, ಎಲ್ಲ ತಾಲೂಕುಗಳಿಗೆ ಒಂದೊಂದು. ಈ ಪ್ರಕಾರವಾಗಿ ವಿಚಾರ. ಆಮೇಲೆ ಶಿಕ್ಷಣದ ಜೊತೆಗೆ ಆರೋಗ್ಯದ ಸರ್ಕಾರದಿಂದ ಏನೇನು ಕಾರ್ಯಕ್ರಮ ಮಾಡ್ಬೋದು ಅದು ಮಾಡಿ ತೋರಿಸ್ತೀವಿ. ಯಾರು 30 ವರ್ಷದಾಗ ಇಲ್ಲಿ ಈಗಿರ್ತಕ್ಕಂಥ ಹೊಸ 30 ವರ್ಷದ ಅಧಿಕಾರದಾಗಿಲ್ಲ ಇದ್ದಾರೆ ಅವರು 30 ವರ್ಷದಲ್ಲಿ ಮಾಡಿದ್ರೆ ನಾವು 5 ವರ್ಷದಲ್ಲಿ ಮಾಡಿ ತೋರಿಸ್ತೀವಿ ಅಲ್ಲಿ ಕೆಲಸ ಕಾರ್ಯಗಳು. ಇದಕ್ಕಾಗಿ ಜನರು ನಮ್ಮನ್ನು ಅಪೇಕ್ಷೆ ಪಟ್ಟಿದ್ದಾರೆ, ಅವ್ರು ಜನರು ಆಸೆ ಪಟ್ಟಿದ್ದಾರೆ. ಇವತ್ತು ನಮ್ಮದು ಕೂಡ ಕೆಲಸ ಮಾಡಬೇಕಂತ ಒಂದು ಕನಸದ, ಜನರು ಕೂಡ ಒಂದು ಕನಸೋದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇಲ್ಲಿ ಆರಿಸಿ ಬರಬೇಕು, ಅವರು ಕೆಲಸ ಮಾಡ್ತಾರಂತ ಅವ್ರದ್ದು ಕೂಡ ಅದನ್ನು ನನಸಾಗಿ ಮಾಡಬೇಕಂತ ನಮ್ಮದು ಉದ್ದೇಶ. ಚಿಕ್ಕೋಡಿ ಲೋಕಸಭೆಯಲ್ಲಿ ನಾವು ವಿಶೇಷವಾಗಿ ನೋಡಿದ್ವಿ, ಅಭ್ಯರ್ಥಿಗಳು ಎಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಅಷ್ಟೇ ಆಕ್ಟಿವ್ ಆಗಿ ನಿಮ್ಮಲ್ಲಿ ಹಾಲಿ ಮಾಜಿ ಶಾಸಕರು ಕೂಡ ಕ್ಷೇತ್ರದ ಓಡಾಡ್ತಾ ಇದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಓಟ್ ಹಾಕ್ರಿ ಅಂತ ಹೇಳ್ತಾರೆ. ಹೌದು, ಅದು ನಮ್ಮದು ಅವ್ರದ್ದು ಒಂದು ಬಾಂಧವ್ಯ ಅನ್ಬೋದು. ಈಗ ಅವ್ರು ಇಟ್ಟಂಥ ಭಾರತೀಯ ಜನತಾ ಪಾರ್ಟಿ ವಿಶ್ವಾಸ, ಮತ್ತು ಅವ್ರಿಗೂ ಕೂಡ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತದ, ಅಥವಾ ನನ್ನ ಮೇಲೆ ಕೂಡ ವಿಶ್ವಾಸ ಅದ. ನಾನು ಕೂಡ ಮುಂದಿನ ದಿನಮಾನದಲ್ಲಿ ಕೇಂದ್ರ ಹೇಗೆ ಯಾವ ಪ್ರಕಾರ ಜನರು ವಿಶ್ವಾಸ ಇಲ್ಲ ಅದೇ ಪ್ರಕಾರ ನಮ್ಮ ಶಾಸಕರು ಇವರು, ಮಾಜಿ ಶಾಸಕರು ಇರ್ಬೋದು, ಎಲ್ಲರೂ ಇದು ಟೀಮ್ ವರ್ಕ್. ನಾನು ಒಬ್ಬನೇ ಮಾಡ್ತೇನೆ ಅಂತಲ್ಲ, ಅವರೆಲ್ಲರೂ ಇದ್ದಾರೆ ಅಂತ ತಿಳ್ಕೊಂಡು ನಾನು ಇವತ್ತು ಮಾತಾಡೋಕಿದ್ದೀನಿ ಈ ಭಾಷೆ ಎಲ್ಲ. ಇಲ್ಲಾಂದ್ರೆ ನಾನು ಕೂಡ ಮಾತಾಡೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಇದೆಲ್ಲರೂ ಟೀಮ್ ವರ್ಕ್ ಇರೋದ್ರಿಂದ ನಮ್ಗೆ ಗೆಲುವು ನಿಶ್ಚಿತ ನಮ್ಗೆ ಅನಿಸ್ತದೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಎಲ್ಲ BJP ಅಭ್ಯರ್ಥಿಗಳು ಒಂದು ಆಸೆ ಇರುತ್ತೆ, ನರೇಂದ್ರ ಮೋದಿ ಅವರು ಬಂದು ಕ್ಯಾನ್ವಾಸ್ ಮಾಡ್ಬೇಕಂತ. ತಮ್ಮ ಪರವಾಗಿ ಕೂಡ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಮತಯಾಚನೆ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಹೌದು, ಭಾಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ಸುಮಾರು ಒಂದು 6-8 ಕಡೆ ಬೆಂಗಳೂರಿನಲ್ಲಿ, ಇವತ್ತು ಕರ್ನಾಟಕದಲ್ಲಿ ನಮ್ಗೆ ಅವರು ಡೇಟ್ಗಳನ್ನ ಕೊಟ್ಟಿದ್ದಾರೆ. ನಮ್ಮದು ಒಂದು ಸೌಭಾಗ್ಯ ಅನ್ಬೋದು, ಅಥವಾ ನಮ್ಮದೊಂದು ಏನಂತಾರೆ ನಸೀಬ್ ಅನ್ಲಿಕ್ಕೆ ಏನಂತೀವಿ ನಾವು, ಅದು ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಈ ಅವಕಾಶವನ್ನು
ಸದುಪಯೋಗ ಪಡಿಸ್ಕೋಸ್ಕರ ನರೇಂದ್ರ ಮೋದಿಜಿಯವ್ರು ಬರ್ತಾರಂದ್ರೆ ನಮಗೊಂದು ಹಬ್ಬದ ವಾತಾವರಣ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಕತ್ತಿಸೋದ್ರ ಮುಳುವಾಗ್ತಾರೆ ಅಂತ ಮಾತುಗಳು ಹಿಂದೆ ಕೇಳಿ ಬರ್ತಾ ಇತ್ತು. ಬಟ್ ಈಗ ಚುನಾವಣೆ ಹತ್ರ ನೋಡಿದ್ರೆ ಅವ್ರು ಕ್ಯಾಂಪೇನ್ ಮಾಡ್ತಿದ್ದಾರೆ, ಹುಕ್ಕೇರಿಂದ 50,000 ಲೀಡ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇಬ್ಬರು ಸೋದರು ಕೂಡ ತಮ್ಮ ಪರವಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಸೊ ಹೇಗೆ ಅನ್ಸುತ್ತೆ ಈ ರೀತಿ ರಾಜಕೀಯ? ಅಲ್ಲ, ಇದನ್ನ ನೋಡ್ರಿ, ಬೇರೆ ಜನರು ಏನಂತಾರು ಏನು ಅನ್ನೋದಕ್ಕೂ ನನಗೆ ಅಗದಿ ವಿಶ್ವಾಸ ಇತ್ತು, ಆತ್ಮವಿಶ್ವಾಸ ಇತ್ತು. ನಮ್ಮ ಕೂಡ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆಗೆ ಅವರಿದ್ದರು. ಯಾಕಂದ್ರೆ ನಾವು ಕೂಡ ನಾವು ನಮ್ಮ ಶ್ರೀಮತಿಯವ್ರು ನಾವು ಕೂಡ ಅವರು 2 ಎಲೆಕ್ಷನ್ ನಾವು ಮಾಡಿದೆವು. ನಮ್ಮದು ಅವ್ರಿಗೆ ಹೀಗೆ ಪ್ರಕಾರ ಬಾಂಧವ್ಯ ಇತ್ತು. ಜನರು ಏನೇನೋ ಅನ್ಕೋತ ಹೋಗ್ತಾರೆ, ಅದರಲ್ಲಿ ಏನೂ ಹುರುಳಿಲ್ಲ ಮತ್ತು ಯಾವುದೋ ಒಂದು ಸತ್ಯಾಂಶ ಇಲ್ಲ. ಆದ ಕಾರಣ ಇವತ್ತು ಬರ್ತಾರಂತ ಹೇಳಿದೆವು. ನಾಮಿನೇಷನ್ ನಮ್ಮ ಕಟ್ಲಕ್ಕೂ ಬಂದರು, ನಮ್ಮ ಜೊತೆಗೆ ಯಾವಾಗಲೂ ಕಾರ್ಯಕ್ರಮ ಬಂದರು. ಈಗ ಕೂಡ ಅವ್ರ ಭಾಗದಲ್ಲಿ ಎಲ್ಲ ನನ್ನ ಕರ್ಕೊಂಡು ಎಲ್ಲ ಊರಲ್ಲಿ ತಿರ್ಸಾಡ್ತಾ ಇದ್ದಾರೆ. ಈ ಪ್ರಕಾರ ಮತ್ತು ಒಳ್ಳೆಯ ಲೀಡ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ರಮೇಶ್ ಕತ್ತಿಯವರು ಸೇರಿ ಸುಮಾರು ಈ ಹುಕ್ಕೇರಿ ಭಾಗದಿಂದ 50,000 ಮೇಲ್ಪಟ್ಟು ಲೀಡ್ ಕೂಡ ಕೊಡ್ತೀವಿ ಅಂತ. ಈ ಪ್ರಕಾರ ನಂಗೆ ಒಳ್ಳೆಯ ಒಂದು ಮುನ್ಸೂಚನೆ ಸಿಗ್ತಾ ಇದೆ. ಎಲ್ಲದರಲ್ಲಿ ಎಲ್ಲ ಶಾಸಕರಲ್ಲಿ ಇದೇ ಪ್ರಕಾರ ಒಂದು ವಾತಾವರಣ ಇದೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಒಂದು ರೀತಿ ಮೋದಿಯವರಾದರೂ ಸ್ಥಳೀಯ ನಾಯಕರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಿನ್ನೆ ಬಾಲಚಂದ್ರ ಜಾರಕಿಹೊಳಿ ಒಂದು ಮಾತು ಹೇಳ್ತಾರೆ, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಬೆಳಗಾವಿ ಲೋಕಸಭೆ ಆಗಿರ್ಬೋದು, 2 ಲೋಕಸಭೆಯಲ್ಲಿ BJP ಅಭ್ಯರ್ಥಿ ಗೆಲ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಬಂದಿದೆ. ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಅವರು ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದಾರೆ ಅನ್ನೋಂಥ ಅಂಶವನ್ನು ಅವರೇ ಒಂದು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ. ಸೊ ರಮೇಶ್ ಜಾರಕಿಹೊಳಿ ಶಕ್ತಿ ತಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ಇಲ್ಲ, ಭಾಳ ಸಂತೋಷ. ಯಾಕಂದ್ರೆ ನೋಡಿ, ಯಾರ ಮುಖಂಡರು ಇರ್ಬೋದು, ಶಾಸಕರು ಇರ್ಬೋದು ಅಥವಾ ಹಿಂದಿನ ಮಾಜಿ ಸಚಿವರು ನಮ್ಮ ಜೊತೆಗೆ ಬಂದ್ರೆ ಭಾಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಅವರಂತೂ ಕಾಂಗ್ರೆಸ್ದ ಮುಂಚಿಕೊಂಡಿದ್ದಾರೆ, ನಮ್ಮದು ಸಪೋರ್ಟ್ ಮಾಡ್ತಾರೆ ಅಂತ ಅವರ ಸಹೋದರ ಹೇಳಿ ನಮ್ಗೆ ಭಾಳ ಸಂತೋಷ ಅದ. ಮತ್ತು ಮಾಡ್ರೆ ಅವ್ರ ಫಾಲೋವರ್ಸ್ ಕೂಡ ಸಾಕಷ್ಟು ಜನ ಅವರು ಕೂಡ ಬರೋದ್ರಿಂದ ನಮಗೊಂದು ಆನೆ ಬಲ ಬಂದಂಗೆ ಬರ್ತದೆ. ಮತ್ತು ಐಂದ ಮತಗಳು ಕೂಡ ಎಲ್ಲ ಬರ್ತವೆ, ಮೈನಾರಿಟಿ ಬರ್ತವೆ, SC ST ಬರ್ತವೆ. ಎಲ್ಲದರಲ್ಲಿ ನಾವೇನು ಭಾರತೀಯ ಜನತಾ ಪಕ್ಷದವರು ಒಂದು ಕಡೆ ತಿರುಗಾಡ್ತೇವೆ, ಅವ್ರದ್ದು ಒಂದು ಶಕ್ತಿ ನಮಗೆ ಬಂದಂಗೆ ಆಗ್ತದೆ. ಮತ್ತು ಗೆಲುವಿನಲ್ಲಿ ಮತ್ತಿಷ್ಟು ಅವರ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ. ಆದ ಕಾರಣ ಮತ್ತೆ ಲೀಡ್ ಹೆಚ್ಚಾಗುವಂಥ ಒಂದು ವಿಶ್ವಾಸ ಅದ. ಶತಾಯಗತಾಯವಾಗಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದರು ಅಣ್ಣಾ ಸಾಹೇಬ್ ಜೊಲ್ಲೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಮತಬೇಟೆಯನ್ನು ಆರಂಭಿಸಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹಣೆ ಬರವನ್ನು ಇದು ಮತದಾರರು ಇದೇ 23ರಂದು ಬರಲಿದ್ದಾನೆ. ಇದೇ ಇವತ್ತಿನ ಡೇ ವಿತ್ ಲೀಡರ್ ಕಾರ್ಯಕ್ರಮ ವಿಶೇಷ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.